ಇಮ್ಯಾಜಿನ್ ಒಂದು 15 ವರ್ಷಗಳ ಹಿಂದೆ ಇರಬಹುದು. ಅವಾಗ ತಾನೇ ಇ ಕಾಮರ್ಸ್ ಅನ್ನೋ ಟ್ರೆಂಡು ಜಸ್ಟ್ ಸ್ಟಾರ್ಟ್ ಆಗಿತ್ತು. ಅವಾಗ ಈಗಿನ ಥರ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಅನ್ನೋದು ಇಷ್ಟು ಫೇಮಸ್ ಆಗಿರಲಿಲ್ಲ, ಅಥವಾ ಅಮೆಝಾನ್ ಇಂಡಿಯಾದಲ್ಲಿ ಜಸ್ಟ್ ಸ್ಟಾರ್ಟ್ ಆಗ್ತಿತ್ತು ಏನೋ. ಆದರೆ ಅವಾಗ ಒಂದು ಫೇಮಸ್ ವೆಬ್ಸೈಟ್ ಇತ್ತು, ದಟ್ ಈಸ್ ಕಾಲ್ಡ್ ಇಬೇ. ಸೊ ನಾನು ಕೂಡ ಟ್ರೈ ಮಾಡಿದ್ದೆ ಇಬೇನಲ್ಲಿ ಒಂದ್ಸಲ. ಮೇ ಬಿ ಐ ಹ್ಯಾವ್ ಬಾಟ್ ಅ ವಾಲೆಟ್ ಮೇ ಬಿ. ಆಮೇಲೆ ದೆರ್ ವಾಸ್ ಅ ಸೆನ್ಸೇಷನ್. ದೆರ್ ವಾಸ್ ಸಮ್ ವೆಬ್ಸೈಟ್ ಕಾಲ್ಡ್ snapdeal.com. ಸೊ ಸ್ನ್ಯಾಪ್ಡೀಲಲ್ಲಿ ತುಂಬ ಪ್ರಾಡಕ್ಟ್ಸನ್ನು ತರಿಸಿದ್ದು ನನಗೆ ನೆನಪಿದೆ. ತುಂಬ ಅಂದರೆ ನೀವು ಇಮ್ಯಾಜಿನೇಷನ್ ಮಾಡ್ಬೋದು 12 years ಬ್ಯಾಕ್ ಏನು ತರಿಸಿದ್ದೆ ಅಂತ. ಸೊ ಯಾವಾಗಲೂ ಕೂಡ ನಾವು ಚೆಕ್ಔಟ್ಗೆ ಹೋದಾಗ, ವೆಬ್ಸೈಟ್ನಲ್ಲಿ ಚೆಕ್ಔಟ್ಗೆ ಹೋದಾಗ ಒಂದು ಆಪ್ಷನ್ ಕಾಣ್ತಿತ್ತು, ಯು ಕ್ಯಾನ್ ಸೇವ್ ಅಪ್ ಟು 5%, ಯು ಕ್ಯಾನ್ ಸೇವ್ ಅಪ್ ಟು 10% ಇಫ್ ಯು ಹ್ಯಾವ್ ಅ ಕ್ರೆಡಿಟ್ ಕಾರ್ಡ್ ಅಂತ. ಸೊ 15 years ಬ್ಯಾಕ್, ಐ ವಾಸ್ ನಾಟ್ ಸಿ ಎಟ್ ದಟ್ ಟೈಮ್. ಕ್ರೆಡಿಟ್ ಕಾರ್ಡ್ ಅಂದರೆ ಏನು ಅಂತ ತುಂಬ ಯೋಚನೆಯನ್ನು ಮಾಡ್ತಿದ್ವಿ, ಸಮ್ ರಿಸರ್ಚ್ ಅನ್ನು ಮಾಡ್ತಿದ್ವಿ. ಬಟ್ ಕ್ರೆಡಿಟ್ ಕಾರ್ಡ್ ಅಂದರೆ ಏನು ಅಂತ ಅರ್ಥ ಆಗಿತ್ತು, ಬಟ್ ಬ್ಯಾಂಕ್ಗೆ ಹೋಗಿ ಅದನ್ನು ಅಪ್ರೋಚ್ ಮಾಡಿ, ಐ ವಾಸ್ ಲಿವಿಂಗ್ ಇನ್ ಅ ಸ್ಮಾಲ್ ರಿಮೋಟ್ ವಿಲೇಜ್. ಸೊ ಅದನ್ನು ಐ ವಾಸ್ ನಾಟ್ ಅವೇರ್ ಆಫ್ ದೋಸ್ ಪ್ರೊಸೆಸಸ್. ಬಟ್ ಇವತ್ತು ನೀವು ನೋಡಿದ್ರೆ ಪ್ರತಿ ದಿನ ಅಥವಾ ಒಂದು ವಾರದಲ್ಲಿ ಅಟ್ಲೀಸ್ಟ್ ಒನ್ ಟೈಮ್ ಸಮ್ ಬ್ಯಾಂಕ್ ವಿಲ್ ಕಾಲ್ ಯು ಫಾರ್ ಸಮ್ ಕ್ರೆಡಿಟ್ ಕಾರ್ಡ್. ಸೊ ನಿಮಗೆ ಇಷ್ಟು ಎಲಿಜಿಬಿಲಿಟಿ ಇದೆ, ನೀವು ಯು ಕ್ಯಾನ್ ಅವೇಲ್ ದ ಕ್ರೆಡಿಟ್ ಕಾರ್ಡ್. ಇಷ್ಟು ಎಲಿಜಿಬಿಲಿಟಿ ಇದೆ, ಯು ಕ್ಯಾನ್ ಅವೇಲ್ ದ ಕ್ರೆಡಿಟ್ ಕಾರ್ಡ್. ಸೊ ಮೋಸ್ಟ್ ಆಫ್ ಅಸ್ ನೋ ದ ಟರ್ಮ್ ಕ್ರೆಡಿಟ್ ಕಾರ್ಡ್. ಬಟ್ ವಾಟ್ ದ ಕ್ರೆಡಿಟ್ ಕಾರ್ಡ್ ರಿಯಲಿ ಈಸ್? ಇದರಿಂದ ಏನಾದರೂ ಬೆನಿಫಿಟ್ಸ್ ಇದೆಯಾ ಅಥವಾ ಇದರಲ್ಲಿ ಪ್ರಾಬ್ಲಮ್ಸೇ ಜಾಸ್ತಿನಾ? ಸೊ ಈ ವಿಡಿಯೋ, ದಿಸ್ ಇಸ್ ಆಲ್ ಅಬೌಟ್ ಕ್ರೆಡಿಟ್ ಕಾರ್ಡ್ಸ್. ಹೆಲೋ ಎವ್ರಿವನ್, ದಿಸ್ ಇಸ್ CA ಶ್ರೀ ಗಣೇಶ್ ಹೆಗ್ಡೆ. ಈ ಒಂದು ವಿಡಿಯೋದಲ್ಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಂಡ್ ಎಕ್ಸ್ಪ್ಲೋರ್ ಸಮಥಿಂಗ್ ಅಬೌಟ್ ದ ಕ್ರೆಡಿಟ್ ಕಾರ್ಡ್ಸ್. ಐ ಆಮ್ ಶೋರ್ ಈ ವಿಡಿಯೋ ನೋಡ್ತಾ ಇರೋ ಮೋಸ್ಟ್ ಆಫ್ ದ ಪರ್ಸನ್ಸ್, 90%, 99% ಪೀಪಲ್ ಮಸ್ಟ್ ಬಿ ಹ್ಯಾವಿಂಗ್ ಅ ಬ್ಯಾಂಕ್ ಅಕೌಂಟ್ ಆ್ಯಂಡ್ ATM ಕಾರ್ಡ್, ರೈಟ್? ಸೊ ಈ ವಿಡಿಯೋದಲ್ಲಿ, ಈ ಸೆಗ್ಮೆಂಟ್ ಅಲ್ಲಿ ನಾವೇನ್ ಮಾಡ್ತಿದೀವಿ ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಡೆಬಿಟ್ ಕಾರ್ಡ್ ಮತ್ತೆ ಕ್ರೆಡಿಟ್ ಕಾರ್ಡ್ ಅನ್ನ ನೋಡ್ತಾ ಇದೀವಿ. ಸೊ ಡೆಬಿಟ್ ಕಾರ್ಡ್ ಈಸ್ ನಥಿಂಗ್ ಬಟ್ ಯುವರ್ ATM ಕಾರ್ಡ್. ನಿಮ್ ಪಾಕೆಟ್ ಅಲ್ಲಿ ಏನ್ ATM ಕಾರ್ಡ್ ಅಂತ ಇದೆ, ನೀವು ಕ್ಯಾಶ್ ಅನ್ನ ಏನ್ ವಿಡ್ರಾ ಮಾಡ್ತಿದ್ದೀರಿ, ಅದೇ ATM ಕಾರ್ಡ್ ಅನ್ನ ವಿ ಕಾಲ್ ಇಟ್ ಅ ಡೆಬಿಟ್ ಕಾರ್ಡ್. ಡೆಬಿಟ್ ಕಾರ್ಡ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಯು ಹ್ಯಾವ್ ಅ ಡೆಬಿಟ್ ಬ್ಯಾಲೆನ್ಸ್ ವಿತ್ ದ ಬ್ಯಾಂಕ್. ಅಂದ್ರೆ ಬ್ಯಾಂಕ್ ನಲ್ಲಿ ನೀವು ಡಿಪಾಸಿಟ್ ಅನ್ನ ಇಟ್ಟಿದ್ದೀರಿ. ನೀವು ಸೇವಿಂಗ್ ಅಕೌಂಟ್ ಇರಬಹುದು, ನಿಮ್ ಸೇವಿಂಗ್ ಅಕೌಂಟ್ ನಲ್ಲಿ ನೀವು 10,000 ಇಟ್ಟಿರ್ಬೋದು, 1 lakh ಇಟ್ಟಿರ್ಬೋದು, 5 lakh ಇಟ್ಟಿರ್ಬೋದು. ಸೊ ಅದು ಡೆಬಿಟ್ ಬ್ಯಾಲೆನ್ಸ್. ಅಂದ್ರೆ ಬ್ಯಾಂಕ್ ಓಸ್ ಮನಿ ಟು ಯು. ಅಂದ್ರೆ ನಿಮ್ಗೆ ದುಡ್ಡನ್ನ ಕೊಡಬೇಕು. ಇನ್ನು ಬ್ಯಾಂಕ್ ಆ 5 lakh 1 lakh ನಿಮ್ ದುಡ್ಡು ಬ್ಯಾಂಕ್ ಅಲ್ಲಿ ನೀವು ಇಟ್ಟಿದ್ದೀರಿ, ಅದನ್ನ ನಿಮ್ಗೆ ಬ್ಯಾಂಕ್ ಕೊಡಬೇಕು. ಆನ್ ದಿ ಅದರ್ ಹ್ಯಾಂಡ್, ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು ಅಂದ್ರೆ, ನೀವು ಬ್ಯಾಂಕಿಗೆ ದುಡ್ಡನ್ನ ಕೊಡಬೇಕು. ಬ್ಯಾಂಕ್ ಏನ್ ಮಾಡುತ್ತೆ, ನಿಮಗೆ ಒಂದು ಅಮೌಂಟ್ ಅನ್ನ ಫಿಕ್ಸ್ ಮಾಡುತ್ತೆ. ನಥಿಂಗ್ ಬಟ್ ಲೋನ್. ಯು ಹ್ಯಾವ್ ಟೇಕನ್ 50,000 rupees ಲೋನ್. ಆ ಕ್ರೆಡಿಟ್ ಕಾರ್ಡ್ ಲಿಮಿಟ್ 50,000 ಇದೆ ಅಂದ್ರೆ ಯು ಹ್ಯಾವ್ ಟೇಕನ್ 50,000 rupees ಲೋನ್. ಲೋನ್ ಅಲ್ಲಿ ತುಂಬಾ ಟೈಪ್ಸ್ ಇರುತ್ತೆ, ನಮ್ಗೆ ಗೊತ್ತು. ಲೋನ್ ಅಲ್ಲಿ ಟರ್ಮ್ ಲೋನ್ ಅಂತ ಇರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಅಂತ ಇರುತ್ತೆ. ಬಿಸ್ನೆಸ್ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಅಂದ್ರೆ ನೀವು ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತೀರಾ ಅಂದ್ರೆ, ಆ 50,000 5 lakh rupees ವರ್ಕಿಂಗ್ ಕ್ಯಾಪಿಟಲ್ ಫೆಸಿಲಿಟಿಯನ್ನ ನೀವು ಅವೈಲ್ ಮಾಡಿರ್ತೀರಾ. ನಿಮ್ಗೆ ಆಸ್ ಅಂಡ್ ವೆನ್ ರಿಕ್ವೈರ್ಡ್ ನೀವು ಅದನ್ನ ವಿಡ್ರಾ ಮಾಡ್ಕೊಳ್ತೀರಾ. ಫಾರ್ ಎಕ್ಸಾಂಪಲ್, ನನಗೆ ಈ ಮಂತ್ ಅಲ್ಲಿ ಒಂದು 5 lakh rupees ನಲ್ಲಿ 3 lakh ಪೇಮೆಂಟ್ ಬರಬೇಕಿತ್ತು ಯಾವುದೋ ಒಂದು ಡೀಲರ್ ಇಂದ. ಅವನ್ ಕೊಟ್ಟಿಲ್ಲ. ಅವಾಗ ನನಗೆ ಕ್ಯಾಶ್ದು ಕ್ರಂಚ್ ಆಯ್ತು. ನನಗೆ ಲೇಬರ್ ಪೇಮೆಂಟ್ ಮಾಡ್ಲಿಕ್ಕೆ, ಸ್ಯಾಲರಿ ಪೇಮೆಂಟ್ ಮಾಡ್ಲಿಕ್ಕೆ ನನಗೆ ದುಡ್ಡಿಲ್ಲ. ಸೊ ಆ ಕೇಸಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, 5 lakh ನನಗೆ ಬ್ಯಾಂಕ್ ಆಲ್ರೆಡಿ ಕ್ರೆಡಿಟ್ ಲಿಮಿಟ್ ಅನ್ನ ಕೊಟ್ಟಿರುತ್ತೆ. ಆ ಲಿಮಿಟ್ ನಲ್ಲಿ 3 lakh rupees ಅನ್ನ ನಾನು ಯುಟಿಲೈಸ್ ಮಾಡ್ಕೊಳ್ತೀನಿ. ಸೊ ಬ್ಯಾಂಕ್ ಏನ್ ಮಾಡುತ್ತೆ, ನನಗೆ 3 lakhs rupees ಅನ್ನ ಇನ್ಸ್ಟೆಂಟ್ಲಿ ನನ್ನ ಅಕೌಂಟ್ ಇಂದ ಪೇಮೆಂಟ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡುತ್ತೆ. ಹಾಗೆ ದಟ್ 3 lakh rupees ಮೇಲೆ ನನಗೆ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಿಸುತ್ತೆ. ದ ಸಿಮಿಲರ್ ಕಾನ್ಸೆಪ್ಟ್ ಈಸ್ ದೇರ್ ವಿತ್ ದ ಕ್ರೆಡಿಟ್ ಕಾರ್ಡ್. ಕ್ರೆಡಿಟ್ ಕಾರ್ಡ್ ನಲ್ಲಿ ಏನಾಗುತ್ತೆ, 50,000 rupees ಅಂತ ನಿಮ್ಗೆ ಒಂದು ಲಿಮಿಟ್ ಅನ್ನ ಕೊಟ್ಟಿಟ್ರೆ, ಅದರಲ್ಲಿ 30,000 rupees ನೀವೇನೋ ಬೈ ಮಾಡ್ತಿದ್ದೀರಿ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ದ ಸ್ಯಾಮ್ಸಂಗ್ ಫೋನ್, ದ ಟ್ಯಾಬ್ಲೆಟ್ ಆರ್ ಸಮಥಿಂಗ್ ದಟ್ ಯು ಹ್ಯಾವ್ ಬಾಟ್ ಫಾರ್ 30,000 rupees. ಸೊ ನಿಮ್ ಕ್ರೆಡಿಟ್ ಲಿಮಿಟ್ 50,000 ಇತ್ತು, ನೀವು 30,000 rupees ಏನೋ ಒಂದು ಪರ್ಚೇಸ್ ಮಾಡಿದ್ರೆ ಅಂದ್ರೆ, ಯು ವಿಲ್ ಹ್ಯಾವ್ 1 month ಟು ರೀಪೇ ದಿಸ್ ಅಮೌಂಟ್. ಎಕ್ಸಾಂಪಲ್, ನಂದು ಕ್ರೆಡಿಟ್ ಕಾರ್ಡ್ದು ಸ್ಟೇಟ್ಮೆಂಟ್ ಪೀರಿಯಡ್ ಅಂತ ಇರುತ್ತೆ. ಸ್ಟೇಟ್ಮೆಂಟ್ ಪೀರಿಯಡ್ ಅಲ್ಲಿ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕ್ರೆಡಿಟ್ ಕಾರ್ಡ್ದು 14th day ಆಫ್ ಮಂತ್ ಸ್ಟೇಟ್ಮೆಂಟ್ ಪೀರಿಯಡ್ ಇರ್ಬೋದು. ಇನ್ಯಾವುದೋ ಕ್ರೆಡಿಟ್ ಕಾರ್ಡ್ದು 8th day ಆಫ್ ದ ಮಂತ್ ಈಸ್ ದ ಸ್ಟೇಟ್ಮೆಂಟ್ ಪೀರಿಯಡ್ ಇರ್ಬೋದು. ಫಾರ್ ಎಕ್ಸಾಂಪಲ್, ನಂದೇ ತಗೊಳ್ತೀನಿ, 14th of every month is a credit card statement period.
ಅವಾಗ ಏನಾಗುತ್ತೆ ಅಂದ್ರೆ ಪ್ರತಿ 14ನೇ ತಾರೀಕಿಗೆ ನಾನು ಆ ಅಮೌಂಟ್ ಅನ್ನ ಸೆಟ್ಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು 14th ಡೇ ನಂತರ ಅಂದ್ರೆ 15th ಅಥವಾ 16th ಗೆ ನಾನು ಒಂದು ಫೋನ್ ಅನ್ನ ಆನ್ಲೈನ್ ಸ್ಟೋರ್ ಇಂದ ಬೈ ಮಾಡಿದೆ ಅಂತ ಇಟ್ಕೊಳ್ಳಿ, ಯೂಸಿಂಗ್ ಕ್ರೆಡಿಟ್ ಕಾರ್ಡ್. ಸೊ ಐ ವಿಲ್ ಬಿ ಲೆಫ್ಟ್ ವಿತ್ 1 month ಅಂದ್ರೆ 28 days ಟು ಬಿ ಪ್ರೆಸೈಸ್ ಟು ಪೇ ದಟ್ ಅಮೌಂಟ್. ಆದ್ರೆ 1 month ನಂತರ ಐ ಹ್ಯಾವ್ ಟು ಪೇ ದಟ್ ಅಮೌಂಟ್ ಅಂಡ್ ಕ್ಲಿಯರ್ ದ ಕ್ರೆಡಿಟ್ ಕಾರ್ಡ್ ಬಿಲ್. ಸೊ ದಿಸ್ ಈಸ್ ದ ಪ್ರೈಮರಿ ಡಿಫರೆನ್ಸ್ ಬಿಟ್ವೀನ್ ಡೆಬಿಟ್ ಕಾರ್ಡ್ ಮತ್ತೆ ಕ್ರೆಡಿಟ್ ಕಾರ್ಡ್. ಡೆಬಿಟ್ ಕಾರ್ಡ್ ಅಂದ್ರೆ ಬ್ಯಾಂಕ್ನೇ ನಿಮ್ಗೆ ದುಡ್ಡನ್ನ ಕೊಡಬೇಕಾಗಿರುತ್ತೆ, ಆ ದುಡ್ಡನ್ನ ನೀವು ವಿಡ್ರಾ ಮಾಡ್ಕೋಬಹುದು ಯಾವಾಗ ಬೇಕಾದ್ರೂ ಯೂಸಿಂಗ್ ದಟ್ ಕಾರ್ಡ್. ದ ATM ಕಾರ್ಡ್ ದಟ್ ಯು ಯೂಸ್ ಇಸ್ ಅ ಡೆಬಿಟ್ ಕಾರ್ಡ್. ಬಟ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ನೀವೇ ಅಮೌಂಟ್ ಅನ್ನ ಕೊಡಬೇಕು. ನಿಮ್ಮ ಅಮೌಂಟ್ ಬ್ಯಾಂಕ್ ಅಲ್ಲಿ ಇರಲ್ಲ, ಬಟ್ ನಿಮ್ಗೆ ಬ್ಯಾಂಕ್ ಒಂದು ಕ್ರೆಡಿಟ್ ಫೆಸಿಲಿಟಿಯನ್ನ ಕೊಟ್ಟಿರುತ್ತೆ. ಸೊ 50,000 60,000 ಎಷ್ಟೋ ಒಂದು ಫೆಸಿಲಿಟಿಯನ್ನ ಕೊಟ್ಟಿರುತ್ತೆ. ಆ ಕ್ರೆಡಿಟ್ ಫೆಸಿಲಿಟಿಯನ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಪೇ ಸಮ್ ಒನ್ ಟು ಹೂಮ್ ಯು ವಾಂಟ್ ಟು ಪೇ. ಸೊ ಇಟ್ ಈಸ್ ನಥಿಂಗ್ ಬಟ್ ಅ ಲೋನ್ ಅಕೌಂಟ್ ಅಂತ ಆದ್ರೆ ನಿಮ್ಗೆ ಯಾಕೆ ಕ್ರೆಡಿಟ್ ಕಾರ್ಡ್ ಬೇಕು? ಸೊ ಬೆನಿಫಿಟ್ಸ್ ಆಫ್ ಹ್ಯಾವಿಂಗ್ ಅ ಕ್ರೆಡಿಟ್ ಕಾರ್ಡ್. First one, of course, the Amazon site has offers, the Flipkart site has an offer, so Meesho has an offer, Myntra has an offer. ಎಲ್ಲ ವೆಬ್ಸೈಟ್ಗಳಲ್ಲೂ ಆಲ್ಮೋಸ್ಟ್ ನಿಮಗೆ ಕ್ರೆಡಿಟ್ ಕಾರ್ಡ್ ಮೇಲೆ ಡಿಸ್ಕೌಂಟ್ ಇರುತ್ತೆ. ಸೊ 5% ಕ್ಯಾಶ್ ಬ್ಯಾಕ್, 8% ಕ್ಯಾಶ್ ಬ್ಯಾಕ್, 3% ಕ್ಯಾಶ್ ಬ್ಯಾಕ್. ದಿಸ್ ಇಸ್ ವೆರಿ ಕಾಮನ್ ಅಕ್ರಾಸ್ ಆಲ್ ಪ್ಲಾಟ್ಫಾರ್ಮ್ಸ್. ನಿಮಗೆ ಕ್ರೆಡಿಟ್ ಕಾರ್ಡ್ ಇದ್ರೆ ನಿಮಗೆ ಡಿಸ್ಕೌಂಟ್ಸ್ಗಳು ಸಿಗುತ್ತೆ. ಸೊ ಈ ಬೆನಿಫಿಟ್ ಅನ್ನು ಅವೇಲ್ ಮಾಡಲಿಕ್ಕೆ of course you can have at least one credit card. So second thing andre most of the banks have this facility called for example fuel credit card. BPCL ನಾವೇನ್ ಕರಿತೀವಿ, ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನ ನಾವೇನ್ ಎಲ್ಲಿ ರಿಫಿಲ್ ಮಾಡಿಸ್ತೀವಿ, ಅವ್ರದ್ದು ಕೂಡ ಒಂದು ಕ್ರೆಡಿಟ್ ಕಾರ್ಡ್ ಇರುತ್ತೆ. ಸೊ ಎವ್ರಿ ಟೈಮ್ ಯು ಫಿಲ್ the petrol you will get 1% cash back. For example, you may be spending around 5,000 to 8,000 rupees a month on fuel. So you will get 1% credit, 1% cash back. So this is the benefit of credit card. Amele, the second benefit is, of course, you will get 1 month free period. So 5,000 rupees, 6,000 rupees ನಿಮ್ದು ಏನೋ ಒಂದು ಪರ್ಚೇಸ್ ಮಾಡ್ಬೇಕಂತಿದ್ರೆ ಆ ಪರ್ಚೇಸ್ ಅನ್ನ you can do immediately without paying a single rupees, and you will have 1 month time to repay that amount. So you can enjoy that period of 1 month. So this is the benefit of having a credit card. Of course, the majority benefit that people take is this 1 month period and the cashback benefits. So benefit ಅನ್ನ ನೋಡಿದ್ಮೇಲೆ ಡಿಸ್ಅಡ್ವಾಂಟೇಜಸ್ ಏನು ಅಂತಾನೂ ಕೂಡ ನೋಡಬೇಕು. ಸೊ ಡಿಸ್ಅಡ್ವಾಂಟೇಜ್ ಏನಂದ್ರೆ the very first disadvantages is if you miss the deadline. Yes, if you miss the deadline ಅಂದ್ರೆ ಸ್ಟೇಟ್ಮೆಂಟ್ ಪೀರಿಯಡ್ 14th ಗೆ ನೀವು ಆ ಅಮೌಂಟ್ ಅನ್ನ ರೀಪೇ ಮಾಡಬೇಕು ಅಂತಿದೆ, 14th ಗೆ ನೀವು ರೀಪೇಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ, ನಿಮ್ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ, ಸೊ ಯು ಕುಡ್ ನಾಟ್ ಪೇ ದಟ್ ಅಮೌಂಟ್ ಅಂತಿದ್ರೆ, ಅಥವಾ ಯು ಹ್ಯಾವ್ ಮಿಸ್ ಟು ಪೇ, ಯು ಫಾರ್ಗೊಟ್ ಅಂಡ್ ಮಿಸ್ ಟು ಪೇ ದಟ್ ಬ್ಯಾಲೆನ್ಸ್, ಸೊ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ the interest starts to hit. How much interest? It is 3%, 4% per month. That is 36% or 42% per year interest. Yes, you heard it right. No bank will charge this much of interest on any loans. For example, ನೀವು ಟರ್ಮ್ ಲೋನ್ ತಗೊಳ್ತಿರ್ಬೋದು, ಆ ಹೌಸಿಂಗ್ ಲೋನ್ ಅಂತ ಇಟ್ಕೊಳ್ಳಿ. ಹೌಸಿಂಗ್ ಲೋನ್ಗೆ ಮ್ಯಾಕ್ಸಿಮಮ್ ಯು ವಿಲ್ ಪೇ 8.7 to 9.5%. and personal loan ಅಂತ ಇಟ್ಕೊಳ್ಳಿ, that you will end up paying maximum 12%, 12.5%. but credit card ಗೆ ನೀವು you have to pay 36% minimum per year. This is the most horrible thing that we have to experience if we miss the deadline in credit card. Second one ಅಂದ್ರೆ your CIBIL score will hit massively. ಒಂದ್ಸಲ ಕೂಡ ನೀವು ಕ್ರೆಡಿಟ್ ಕಾರ್ಡ್ನ ಬಿಲ್ ಅನ್ನ ಪೇಮೆಂಟ್ ಮಾಡಿಲ್ಲ ಅಂದ್ರೆ 1 month ಮಾಡಿಲ್ಲ ಅಂದ್ರೂ ಕೂಡ ಯುವರ್ ಸಿಬಿಲ್ ಸ್ಕೋರ್ ಹಿಟ್ಸ್ ಮ್ಯಾಸಿವ್ಲಿ ಅಂಡ್ ಯು ವಿಲ್ ಎಂಡ್ ಅಪ್ ರಿಜೆಕ್ಟೆಡ್ ಇನ್ ದ ಬ್ಯಾಂಕ್ ಫಾರ್ ಫರ್ದರ್ ಲೋನ್ಸ್. ಯಾವುದೇ ಬ್ಯಾಂಕ್ ನಿಮಗೆ ಹೊಸ ಲೋನ್ ಅನ್ನ ಕೊಡಬೇಕು ಅಂದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಅನ್ನ ಚೆಕ್ ಮಾಡುತ್ತೆ. ಸೊ ಆ ಸಿಬಿಲ್ ಸ್ಕೋರ್ 750ಗಿಂತ ಮೇಲೆ ಇದ್ರೆ ಇಟ್ ಈಸ್ ಕಾಲ್ಡ್ ಎಕ್ಸಲೆಂಟ್ ಸಿಬಿಲ್ ಸ್ಕೋರ್, ಅಂಡ್ 750ಗಿಂತ ಕಡಿಮೆ ಇದ್ರೆ ದೇ ವಿಲ್ ಗಿವ್ ಯು ದ ಲೋನ್ ಬಟ್ ದ ಇಂಟ್ರೆಸ್ಟ್ ರೇಟ್ ವಿಲ್ ಬಿ ಮೋರ್, ಅಂಡ್ 650ಗಿಂತ ಕಡಿಮೆ ಇದ್ರೆ ದೇ ಡೋಂಟ್ ಗಿವ್ ಯು ದ ಲೋನ್, ಆರ್ ದೇ ಇಫ್ ಯು ಹ್ಯಾವ್ ಟು ಸರ್ಚ್ ಫಾರ್ ಸಮ್ ಅನ್ಸೆಕ್ಯೂರ್ಡ್ ಲೋನ್ಸ್ ಇಫ್ ಯು ವಾಂಟ್ ದ ಲೋನ್ಸ್ ಇಮಿಡಿಯೇಟ್ಲಿ.
ಸೊ ಬ್ಯಾಂಕ್ಸ್ ಯಾವತ್ತು ರೆಸಿಸ್ಟ್ ಮಾಡ್ತವೆ. ಸೊ ದೇ ಡೋಂಟ್ ಗಿವ್ ದ ಲೋನ್ ಇಫ್ ಯು ಹ್ಯಾವ್ ಸಿಬಿಲ್ ಸ್ಕೋರ್ ಲೆಸ್ ದೆನ್ 650. ಸೊ ಒಂದ್ಸಲ ನೀವು ಏನಾದರೂ ನಿಮ್ಮ ಕ್ರೆಡಿಟ್ ಕಾರ್ಡ್ನ ಸೆಟ್ಲ್ಮೆಂಟ್ ಪೀರಿಯಡ್ನಲ್ಲಿ ಸೆಟ್ಲ್ಮೆಂಟ್ ಮಾಡಿಲ್ಲ ಅಂತಿದ್ರೆ ಅವಾಗ ಡೆಫಿನೆಟ್ಲಿ ಯುವರ್ ಸಿಬಿಲ್ ಸ್ಕೋರ್ ವಿಲ್ ಬಿ ಹಿಟ್ ಆ್ಯಂಡ್ ಯು ವಿಲ್ ಎಂಡ್ ಅಪ್ ಲೂಸಿಂಗ್ ಆಲ್ ದೀಸ್ ಬ್ಯಾಂಕ್ಸ್ ಫೆಸಿಲಿಟೀಸ್. ಸೊ ಇದು ಬಿಟ್ಟು ಮ್ಯಾಸಿವ್ ಇಂಟ್ರೆಸ್ಟ್ is the disadvantages of having a credit card. So is this really a disadvantage? Yes, if we do not maintain a discipline. How should I use a credit card? So ನಾನು ಕೂಡ ಒಂದು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಹೆಂಗೆ ಯೂಸ್ ಮಾಡಬೇಕು? ಸೊ ದೆರ್ ಆರ್ ವೇರಿಯಸ್ ಕ್ರೆಡಿಟ್ ಕಾರ್ಡ್ಸ್. ನೀವು ಜಸ್ಟ್ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇದ್ರೆ ಯು ವಿಲ್ ರಿಸೀವ್ ಪ್ಲೆಂಟಿ ಆಫ್ ಅಡ್ವರ್ಟೈಸ್ಮೆಂಟ್ಸ್ ಆಫ್ ಅ ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್. ಸೊ ಕ್ರೆಡಿಟ್ ಕಾರ್ಡ್ ಅನ್ನು ಯಾವ ರೀತಿ ಯೂಸ್ ಮಾಡ್ಬೇಕಂದ್ರೆ, ಸೊ ಯುಟಿಲೈಸೇಷನ್ ಶುಡ್ ನಾಟ್ ಬಿ ಮೋರ್ ದನ್ 30% ಆಫ್ ಯುವರ್ ಕ್ರೆಡಿಟ್ ಲಿಮಿಟ್. ಅಂದ್ರೆ 10,000 rupees ನಿಮಗೆ ಕ್ರೆಡಿಟ್ ಲಿಮಿಟ್ ಅನ್ನ ಕಂಪನಿ ಕೊಟ್ಟಿದ್ರೆ 3,000 rupees is the maximum utilization that you should do to maintain a good healthy credit score. So you should ask, why should I use the credit cards then? So the credit card ಅನ್ನ you better use for all small purchases and especially where you can earn the cash back. ಕ್ಯಾಶ್ ಬ್ಯಾಕ್ ಅನ್ನು ಎಲ್ಲಿ ಪಡ್ಕೊಳ್ಬಹುದು ಅಂತ ಜಾಗದಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನು ಯೂಸ್ ಮಾಡಿದ್ರೆ ಯು ವಿಲ್ ಟೇಕ್ ದ ಬೆನಿಫಿಟ್ ಔಟ್ ಆಫ್ ದ ಕ್ರೆಡಿಟ್ ಕಾರ್ಡ್ಸ್. ಸೊ ಈ ವಿಡಿಯೋದಲ್ಲಿ ನಾನು ಕ್ರೆಡಿಟ್ ಕಾರ್ಡ್ ಬೆನಿಫಿಟ್ ಮತ್ತೆ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳೋದ್ರ ಜೊತೆಗೆ ಒಂದೆರಡು ಕ್ರೆಡಿಟ್ ಕಾರ್ಡ್ ಅನ್ನ ಸಜೆಸ್ಟ್ ಮಾಡ್ತೀನಿ ದಟ್ ಐ ಹ್ಯಾವ್. ಸೊ ದಿಸ್ ಈಸ್ ದ I should not show the card, but this is Amazon Pay credit card. So this is one of the oldest credit cards in the credit card market. So idr benefit ಏನಂದ್ರೆ Amazon website ನಲ್ಲಿ whatever you purchase you get 5% cash back. So if you pay the purchase amount using the credit card and you will pay all the amount. So there are no EMI facilities idre anta time alli, so you will get 5% cash back upfront. Second benefit ಏನಂದ್ರೆ whatever you purchase, if you want to purchase in the mode of EMI, so ನೀವು ಏನೇ ಪರ್ಚೇಸ್ ಮಾಡಿದ್ರು ಕೂಡ ಅದಕ್ಕೆ ಮಿನಿಮಮ್ 3 to 6 months ನೋ ಕಾಸ್ಟ್ EMI ಇರುತ್ತೆ, ಅಂದ್ರೆ ಯಾವುದೇ ಬಡ್ಡಿಯನ್ನು ಹಾಕಲ್ಲ ಅಂತ. ಸೊ ಅದು ಆಪ್ಷನ್ ಕೂಡ ನಿಮಗೆ ಅಮೆಝಾನ್ ಪೇ ಕ್ರೆಡಿಟ್ ಕಾರ್ಡ್ ಅಲ್ಲಿ ಅವೈಲೇಬಲ್ ಇದೆ. ಸೊ ದ್ಯಾಟ್ ಯು ಕ್ಯಾನ್ ಟೇಕ್ ದ ಅಡ್ವಾಂಟೇಜ್ ಆಫ್. ಇದಕ್ಕೆ ನಾನು ನೋಡ್ದಂಗೆ ಇಲ್ಲಿ ತನಕ ಯಾವುದೇ ಚಾರ್ಜಸ್ ಅಂತ ಡೆಬಿಟ್ ಮಾಡಿಲ್ಲ. ಸೊ ದಿಸ್ ಈಸ್ ಫ್ರಮ್ ICICI ಬ್ಯಾಂಕ್. ಸೊ ಯಾವುದೇ ಚಾರ್ಜಸ್ ಕೂಡ ಅವರು ತಗೊಂಡಿಲ್ಲ. ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಕಾರ್ಡ್ಸ್ ಫಾರ್ ಬಿಗಿನರ್ಸ್, ಒಳ್ಳೆ ಕಾರ್ಡ್. ಸೆಕೆಂಡ್ ಅಂದ್ರೆ ಯು ಕ್ಯಾನ್ ರೀಸೆಂಟ್ಲಿ ಹ್ಯಾವ್ ಗಾಟ್ ದಿಸ್ SBM ಕ್ರೆಡಿಟ್ ಕಾರ್ಡ್. ಸೊ ಇಟ್ ಈಸ್ ಕಾಲ್ಡ್ Z ಕ್ರೆಡಿಟ್ ಕಾರ್ಡ್ ಅಂತ. ಸೊ ದಿಸ್ ಒನ್, so you can just check in the Play Store, there is an app called Z. So integrating bank andre SBM bank anta. So they will give the credit card. The best part of this credit card andre nimdu credit score yavattu kadme agalla. Yes, you heard it right. yakandre ee credit card hengandre ನೀವು first you have to put some FD. So for example, so ನಿಮ್ಮ ಹತ್ರ 10,000 ರೂಪಾಯಿದು ನೀವು FD ಅನ್ನ ಮಾಡ್ತಿದ್ದೀರಿ ಅಂತಿದ್ರೆ, ಸೊ ಅದ್ರ ಮೇಲೆ ದೇ ವಿಲ್ ಗಿವ್ 90% ಕ್ರೆಡಿಟ್. 9,000 rupees ನಿಮಗೆ ಕ್ರೆಡಿಟ್ ಅನ್ನ ಕೊಡುತ್ತೆ. ಅಂಡ್ ದಟ್ ಯು ಕ್ಯಾನ್ ಯೂಸ್. ಸೊ ಸಪೋಸ್ ಯು ಹ್ಯಾವ್ ಮಿಸ್ ದ ಡೆಡ್ ಲೈನ್, ಕ್ರೆಡಿಟ್ ಕಾರ್ಡ್ದು ಸೆಟ್ಲ್ಮೆಂಟ್ ಮಾಡಿಲ್ಲ ಅಂತಿದ್ರೆ, ದೆನ್ ಇಮಿಡಿಯೇಟ್ಲಿ ದಟ್ FD ಬ್ಯಾಲೆನ್ಸ್ ವುಡ್ ಬಿ ಡಿಡಕ್ಟೆಡ್ ಅಂಡ್ ದಟ್ ಅಮೌಂಟ್ ವಿಲ್ ಬಿ ಟೇಕನ್ ಟು ಯುವರ್ ಕ್ರೆಡಿಟ್ ಬ್ಯಾಲೆನ್ಸ್. ಸೊ ನಿಮಗೆ ಅನ್ಸ್ಬೋದು, ಸೊ ನಮ್ಮ ಬ್ಯಾಂಕಲ್ಲೂ ಕೂಡ ನನಗೆ ಲೋನ್ ಆನ್ ಡಿಪಾಸಿಟ್ ಅಂತ ಸಿಗತ್ತಲ್ಲ 10,000 ರೂಪಾಯಿಗೆ, ನಾನು ಬ್ಯಾಂಕು ಕೂಡ ನಂಗೆ 9,000 ರೂಪಾಯಿ ಸಾಲ ಕೊಡುತ್ತೆ, ಏನು ತೊಂದರೆ ಇಲ್ಲ ಅಂತ. ಸೊ ಕೊಡುತ್ತೆ, ಬಟ್ ಅಡ್ವಾಂಟೇಜ್ ಇದ್ರದ್ದು ಏನಂದ್ರೆ 10,000 rupees ನೀವು ಡಿಪಾಸಿಟ್ ಇಟ್ರಿ, ಅದಕ್ಕೆ 6.5 7% ಇಂಟ್ರೆಸ್ಟ್ ಅನ್ನ ಬ್ಯಾಂಕ್ ಕೊಡ್ತಾ ಇರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಆ ಲೋನ್ ಏನು 9,000 rupees ನೀವು ತಗೊಳ್ತಿದ್ದೀರಿ, ಅದಕ್ಕೆ 2% ಎಕ್ಸ್ಟ್ರಾ ಆಫ್ ದ ಡಿಪಾಸಿಟ್, ಅಂದ್ರೆ 6.5 ಕೊಡ್ತಾ ಇದ್ರೆ ನಿಮಗೆ ಡಿಪಾಸಿಟ್ ಮೇಲೆ ಇಂಟ್ರೆಸ್ಟ್ 8.5 ಇಂಟ್ರೆಸ್ಟ್ ಅನ್ನ ಬ್ಯಾಂಕ್ ತಗೊಳುತ್ತೆ. ಸೊ ಈ ಕೇಸಲ್ಲಿ Z ಕ್ರೆಡಿಟ್ ಕಾರ್ಡ್ ಇದೆ, ಈ ಕೇಸಲ್ಲಿ 1 month ತನಕ ನಿಮ್ಗೆ ಯಾವುದೇ ಇಂಟ್ರೆಸ್ಟ್ ಇರಲ್ಲ. ಸೊ 1 month ನಂತರ ಕ್ರೆಡಿಟ್ ಪೀರಿಯಡ್, 1 month ನಂತರ ಯು ಹ್ಯಾವ್ ಟು ರೀಪೇ ದ ಅಮೌಂಟ್. ಸೊ 1 month ತನಕ ಯಾವುದೇ ಇಂಟ್ರೆಸ್ಟ್ ಇರಲ್ಲ, ಬಟ್ ಯುವರ್ FD ವಿಲ್ ಅರ್ನ್
ಆಸ್ ಪ್ರಾಮಿಸ್ಡ್ ಬೈ ದಿಸ್ ZET ಅರೌಂಡ್ 6.5%. ಸೊ ನಿಮ್ಮ FD ಮೇಲೆ ಯು ಕ್ಯಾನ್ ಅರ್ನ್ ದ ಇಂಟ್ರೆಸ್ಟ್. ಸೊ ಇದು ಬಿಟ್ಟು HDFC ದೇ ಹ್ಯಾವ್ ಗಾಟ್ massive number of credit cards. There are various products. The HDFC is one of the best companies for credit cards, and of course the State Bank of India, SBI credit cards, they are also good. They have a partnership with various e-commerce operators, BPCL and everyone, so they have good credit cards. So if you want to avail the benefit of credit card, do some research online in their website and check all the disclaimers. ಇಂಟ್ರೆಸ್ಟ್ ರೇಟ್ ಏನು ಬರುತ್ತೆ, ಏನು ಪೀರಿಯಡ್ ಇದೆ, ಏನು ಕ್ಯಾಶ್ ಬ್ಯಾಕ್ ಫೆಸಿಲಿಟೀಸ್ ಇದೆ, ಏನು ರಿವಾರ್ಡಿಂಗ್ ಪಾಯಿಂಟ್ಸ್ ಇದೆ, ಇವೆಲ್ಲವನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಕ್ರೆಡಿಟ್ ಕಾರ್ಡನ್ನು ಮೋಸ್ಟ್ ಇಂಪಾರ್ಟೆಂಟ್ಲಿ 30%ಗಿಂತ ಜಾಸ್ತಿ ಕ್ರೆಡಿಟ್ ಯುಟಿಲೈಸೇಷನ್ ಅನ್ನು ಯಾವತ್ತೂ ಮಾಡಬೇಡಿ. ಆ್ಯಂಡ್ ಅಗೇನ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನೀವು ಪ್ರತಿ ತಿಂಗಳ ಕ್ರೆಡಿಟ್ ಕಾರ್ಡ್ ಅಮೌಂಟನ್ನು ಸೆಟ್ಲ್ಮೆಂಟನ್ನು ಡೆಫಿನೆಟ್ಲಿ ಮಾಡಿ. ಇದಕ್ಕೆ ಬೆಸ್ಟ್ ದೇರ್ ಆರ್ ಮೆನಿ ಆ್ಯಪ್ಸ್. ಈವನ್ ಪೇಟಿಎಮ್, ಫೋನ್ಪೇದಲ್ಲೂ ಕೂಡ ನಿಮಗೆ ರಿಮೈಂಡರ್ ಮೆಸೇಜ್ ಬರುತ್ತೆ, ಸೊ ನಿಮ್ದು ಕ್ರೆಡಿಟ್ ಕಾರ್ಡ್ ಬಿಲ್ ಡ್ಯೂ ಇದೆ ಅಂತ. ಸೊ ಅದು ಬಿಟ್ಟರು ಕ್ರೆಡ್ ಅಂತ ಸ್ಪೆಸಿಫಿಕ್ ಆ್ಯಪ್ ಇದೆ, ದಟ್ ಆಲ್ಸೋ ಯು ಕ್ಯಾನ್ ಯೂಸ್. ದೇ ಆಲ್ಸೋ ಗಿವ್ ಸಮ್ ಕ್ಯಾಶ್ ಬ್ಯಾಕ್ಸ್ ಟು ರೀಪೇ ದ ಕ್ರೆಡಿಟ್ ಕಾರ್ಡ್ ಅಮೌಂಟ್. ಸೊ ಇದು ಕೂಡ ಆಪ್ಷನ್ ಇದೆ. ಸೊ ಟೇಕ್ ದ ಬೆಸ್ಟ್ ಯುಟಿಲೈಸೇಷನ್ ಆಫ್ ಕ್ರೆಡಿಟ್ ಕಾರ್ಡ್ಸ್, ಆ್ಯಂಡ್ ಇಫ್ ಯು ಟೇಕ್ ದ ಬೆಸ್ಟ್ ಯುಟಿಲೈಸೇಷನ್ ಆಫ್ ಕ್ರೆಡಿಟ್ ಕಾರ್ಡ್ಸ್, ಇಟ್ ಈಸ್ ಬೆಸ್ಟ್. And if you miss the credit card deadlines, and if you are deviating from the discipline of credit cards, then it is problematic. So take the best utilization of credit cards, and hope you enjoyed this video. ಈ ಥರದ್ದೇ ಬೇರೆ ಯಾವ್ದಾದ್ರು ಟಾಪಿಕ್ಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು, ಮಾಹಿತಿ ಬೇಕು ಅಂತಿದ್ರೆ ಡೆಫಿನೆಟ್ಲಿ ಕಾಮೆಂಟ್ನಲ್ಲಿ ನೀವು ಮೆನ್ಷನ್ ಮಾಡಿ. ಹಾಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೂ ಒಂದು ಲೈಕನ್ನು ಕೊಡಿ. ಥ್ಯಾಂಕ್ ಯು ಸೋ ಮಚ್.